ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೆಟ್‌ಫ್ಲಿಕ್ಸಲ್ಲಿ ಆನ್‌ಗೋಯಿಂಗ್ ಸೀರೀಸ್ ನೋ ಟೇಲ್ ಟು ಟೆಲ್ ನೋಡಿದೆ. 3 ಎಪಿಸೋಡ್ ನೋಡಿ ಮುಗಿಸ್ದೆ. ನನ್ನ ಪಾಯಿಂಟ್ ಆಫ್ ವ್ಯೂ ಪ್ರಕಾರ ಇದು ವರ್ತ್ ವಾಚಿಂಗಾ ಅಥವಾ ಸ್ಕಿಪ್ ಮಾಡ್ಬೋದಾ? ಈ ಸೀರೀಸ್ ಕಾನ್ಸೆಪ್ಟ್ ಹೇಳ್ಬೇಕು ಅಂದರೆ, ಯೂನೋ ಅಂತ ಒಂದು ಹುಡುಗಿ ಇರ್ತಾಳೆ. ಅವಳು 9 ಟೇಲ್ಡ್ ಫಾಕ್ಸ್ ಆಗಿರ್ತಾಳೆ. ಅವಳ ಹತ್ರ ಮ್ಯಾಜಿಕಲ್ ಪವರ್ಸ್ ಇರ್ತದೆ. ಅವಳು ಯಾವಾಗಲೂ ಏಜ್ ಆಗಲ್ಲ, ಯಂಗ್ ಆಗೇ ಇರ್ತಾಳೆ. ಹ್ಯೂಮನ್ಸ್ ಅಂದರೆ ಹೇಟ್ ಮಾಡ್ತಾಳೆ ಆ್ಯಂಡ್ ಒಂದು ದೊಡ್ಡ ಅಮೌಂಟ್ ಬದಲಾಗಿ ಹ್ಯೂಮನ್ ವಿಶ್‌ನ ಪೂರ್ತಿ ಮಾಡೋ ಕೆಲಸ ಮಾಡ್ತಾ ಇರ್ತಾಳೆ. ಬಟ್ ಟ್ವಿಸ್ಟ್ ಏನಪ್ಪಾ ಅಂದರೆ, ಒಂದು ಆಕ್ಸಿಡೆಂಟಿಂದ ಅವಳು ಹ್ಯೂಮನ್ ಆಗ್ತಾಳೆ. ಎಮೋಷನ್ಸ್, ರೆಸ್ಪಾನ್ಸಿಬಿಲಿಟೀಸ್, ಹ್ಯೂಮನ್ ರಿಲೇಷನ್‌ಶಿಪ್ಸ್ ಕೋಪ್ ಮಾಡಬೇಕಾಗುತ್ತೆ. ಇನ್ನು ಸ್ಟೋರಿ ಪಾಸ್ಟ್ ಆ್ಯಂಡ್ ಪ್ರೆಸೆಂಟ್ ಟೈಮ್‌ನಲ್ಲಿ ತೋರಿಸ್ತಾ ಇರ್ತಾರೆ. ಪಾಸ್ಟಲ್ಲಿ ತೋರಿಸ್ತಾರೆ ಅವಳಿಗೆ ಯಾಕೆ ಹ್ಯೂಮನ್ ಆಗೋಕ್ಕೆ ಇಷ್ಟ ಇಲ್ಲ, ಹ್ಯೂಮನ್ ಅಂದರೆ ಯಾಕೆ ಅಷ್ಟು ದ್ವೇಷ ಅಂತ. ಪ್ರೆಸೆಂಟಲ್ಲಿ ಅವಳು ಯಾವ ರೀತಿ ಹ್ಯೂಮನ್ಸ್ ವಿಶ್‌ನ ಕಂಪ್ಲೀಟ್ ಮಾಡ್ತಾಳೆ, ಅದರಿಂದ ಆಗೋ ಸೈಡ್ ಎಫೆಕ್ಟ್ಸ್ ಏನು ಅಂತ ತೋರಿಸ್ತಾ ಇರ್ತಾರೆ. ಸೊ ಅವಳು ಹ್ಯೂಮನ್ ಆದಮೇಲೆ ಏನಾಗುತ್ತೆ ಮುಂದೆ ಅನ್ನೋದಕ್ಕೆ ನೀವು ಈ ಸೀರೀಸ್‌ನ ನೋಡಬೇಕು. ಇದು ಲಿಮಿಟೆಡ್ ಸೀರೀಸ್ ಆಗಿರೋದ್ರಿಂದ ಪ್ರತಿ ವೀಕ್ 2 ಎಪಿಸೋಡ್ ರಿಲೀಸ್ ಆಗುತ್ತೆ. ಈಚ್ ಎಪಿಸೋಡ್ 1 ಅವರ್ ಡ್ಯೂರೇಷನಲ್ಲಿರುತ್ತೆ. ಜಾನರ್ ಬಗ್ಗೆ ಹೇಳಬೇಕು ಅಂದರೆ ಫ್ಯಾಂಟಸಿ ಪ್ಲಸ್ ರೊಮ್ಯಾನ್ಸ್ ಪ್ಲಸ್ ಕಾಮಿಡಿ ಪ್ಲಸ್ ಲೈಟ್ ಡ್ರಾಮಾ ಆಗಿರುತ್ತೆ. ಇನ್ನು ಪ್ರೋಸ್ ಹೇಳಬೇಕು ಅಂದರೆ ಹೀರೋಯಿನ್ ಆ್ಯಕ್ಟಿಂಗ್ ಅಂತೂ ಸೂಪರ್. ಯುನ್ಹೋ ಕ್ಯಾರೆಕ್ಟರ್ ಕಾಮಿಡಿ, ಫ್ರಸ್ಟ್ರೇಷನ್, ಎಮೋಷನ್ಸ್ ವೆರಿ ನ್ಯಾಚುರಲ್ ಆಗಿ ಎಕ್ಸ್‌ಪ್ರೆಸ್ ಮಾಡ್ತಾಳೆ. ಸ್ಮಾಲ್ ಫ್ಯಾಂಟಸಿ ಮೂಮೆಂಟ್ಸ್ ಆ್ಯಂಡ್ ಫನ್ ಆ್ಯಂಡ್ ಲೈಟ್ ಹಾರ್ಟೆಡ್ ಇರುತ್ತೆ. ರೊಮ್ಯಾನ್ಸ್, ಫ್ಯಾಂಟಸಿ, ಹ್ಯೂಮನ್ ಎಮೋಷನ್ಸ್ ಕಂಬೈನ್ ಮಾಡುವ ಎಫರ್ಟ್ ಅಪ್ರಿಷಿಯೇಬಲ್. ಇನ್ನು ಕಾನ್ಸ್ ಬಗ್ಗೆ ಹೇಳಬೇಕು ಅಂದರೆ ಸ್ಟೋರಿ ತುಂಬ ಡ್ರ್ಯಾಗಿಂಗ್ ಅಂತ ಅನಿಸುತ್ತೆ. 4 ಎಪಿಸೋಡಲ್ಲಿ ಏನು ಶೋ ಮಾಡಿದ್ರೋ ಅವ್ರು 3 ಎಪಿಸೋಡಲ್ಲಿ ಮುಗಿಸ್ಕೋಬೋದಾಗಿತ್ತು ಅಂತ ಫೀಲ್ ಆಯಿತು ನನಗೆ. ಕಾನ್ಸೆಪ್ಟ್ ವೈಸ್ ಏನು ಯೂನಿಕ್ ಅಂತ ಅನ್ನಿಸ್ಲಿಲ್ಲ. ಸೊ ಪ್ರಿಡಿಕ್ಟೇಬಲ್ ಅಂತ ಅನಿಸ್ತು. ಹೀರೋಯಿನ್ ಕೆಮಿಸ್ಟ್ರಿ ಮಿಸ್ಸಿಂಗು, ವೀಕ್ ಕೆಮಿಸ್ಟ್ರಿ ಅಂತ ಹೇಳ್ತೀನಿ. ಪ್ಲಾಟ್ ಲಾಜಿಕ್ಕು ಅನ್‌ಈವನ್ ಪೇಸ್ಡ್ ಅಂತ ಹೇಳ್ತೀನಿ. ಕೆಲವು ಕಡೆ ತುಂಬ ಫಾಸ್ಟಾಗಿ ಹೋಗುತ್ತೆ, ಕೆಲವು ಕಡೆ ತುಂಬ ಸ್ಲೋಗಿ ಹೋಗುತ್ತೆ. ಇಲ್ಲಾಜಿಕಲ್ ಅಂತಾನೂ ಅನ್ನಿಸ್ತು ಕೆಲವು ಕಡೆ. ಆ್ಯಂಡ್ ಪಾಸ್ಟ್‌ದು ಏನು ತೋರಿಸ್ತಾರೆ ಅದು ಅಷ್ಟೊಂದು ಡ್ರ್ಯಾಗ್ ಮಾಡಿ ತೋರಿಸೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ. ಇನ್ನು ವಿಜುವಲ್ಸ್ ಬಗ್ಗೆ ಹೇಳಬೇಕು ಅಂದರೆ ಬಿಲೋ ಎಕ್ಸ್‌ಪೆಕ್ಟೇಷನು, ಎಫೆಕ್ಟ್ಸು, ಸಿನಿಮ್ಯಾಟೋಗ್ರಫಿ ಆವ್ರೇಜು, ಮ್ಯಾಜಿಕಲ್ ಫ್ಯಾಂಟಸಿ ಕ್ಯಾಪ್ಚರ್ ಸೀನ್ ಅಷ್ಟೊಂದು ಆಗೋದಿಲ್ಲ. ಸೊ ಪಾಸ್ಟ್ ಟೈಮ್‌ಲೈನ್ ತೋರಿಸೋ ಅಗತ್ಯನೂ ಇರಲಿಲ್ಲ, ನಾನು ಆಗಲೇ ಹೇಳ್ದಂಗೆ. ಸೊ ಈ ಸೀರೀಸ್‌ನ ನಾನು ಯಾರಿಗೆಲ್ಲ ರೆಕಮೆಂಡ್ ಮಾಡ್ತೀನಿ ಅಂದರೆ, ಯಾರೆಲ್ಲ ಫಸ್ಟ್ ಟೈಮ್ ಕೆ ಡ್ರಾಮಾ ನೋಡ್ತಾ ಇದ್ದೀರಾ, ಫ್ಯಾಂಟಸಿ ರಿಲೇಟೆಡ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಅವರು ನೋಡಬಹುದು. ಬಟ್ ಯಾರೆಲ್ಲ ತುಂಬ ಕೆ ಡ್ರಾಮಾ ನೋಡಿರ್ತೀರಾ ಆ್ಯಂಡ್ ತುಂಬ ಫ್ಯಾಂಟಸಿ ಆ್ಯಂಡ್ ಮ್ಯಾಜಿಕಲ್ ರಿಲೇಟೆಡ್ ಸೀನ್ಸ್ ಜಾಸ್ತಿ ಇರುತ್ತಲ್ಲ, ಅಂಥ ಎಕ್ಸ್‌ಪೆಕ್ಟೇಷನ್ಸ್ ಇಟ್ಕೊಂಡು ಏನಾದರೂ ಬಂದರೆ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಸೊ ಒನ್ ಟೈಮ್ ವರ್ತ್ ವಾಚಿಂಗ್ ಅಂತ ಹೇಳ್ತೀನಿ ಅಷ್ಟೇ. ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ. ಹೀಗೆ ವಿಡಿಯೋ ಇದೇ ಥರ ವಿಡಿಯೋ ನೋಡೋದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು.